ಹಿಂದೆ ಖಾಲಿ ಡಬ್ಬ ಅಂತ ಒಂದು ಚಿತ್ರ ಮಾಡಿದೆ. ಅದಾದ ನಂತರ ಕಾಲಘಟ್ಟ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಖಾಲಿ ಡಬ್ಬ ಚಿತ್ರಕ್ಕೆ ಕೋ ಪ್ರೊಡ್ಯೂಸರ್ ಆಗಿ ನಮ್ಮ ಚಿಕ್ಕೇಗೌಡರು ಮಾಡಿದ್ರು. ಅದಾದ ನಂತರ ಪ್ರೊಡ್ಯೂಸರ್ ಸಿಗೋದು ತುಂಬಾ ಕಷ್ಟ, ಗೊತ್ತು, ಇಂಡಸ್ಟ್ರಿಲಿ ಅಷ್ಟು ಸುಲಭ ಅಲ್ಲ. ಕತೆ ಎಲ್ಲ ರೆಡಿ ಮಾಡ್ಕೊಂಡು ನಮ್ಮ ಪ್ರೊಡ್ಯೂಸರ್ ಹತ್ರ ಹೋಗಿ, ಸರ್ ಹಿಂಗೆ ಅಂತ ಒಂದು ರೀಡಿಂಗ್ ಕೊಟ್ಟೆ ಫಸ್ಟು. ಜನಪದ ಸೊಗಡು ಇಟ್ಕೊಂಡು ಮಾಡಿರೋದ್ರಿಂದ ಎಲ್ಲಿ ಯಾರು ಮಾಡ್ತಾರೆ ಇವತ್ತು, ಫುಲ್ ಕಮರ್ಷಿಯಲ್ ಆಗಿ ಎಲ್ಲ ನೋಡ್ತಿರೋದ್ರಿಂದ ಜನಪದ ಸೊಗಡನ್ನ ಇಟ್ಕೊಂಡು ಗೊರವನ ಸಂಸ್ಕೃತಿನ ಇಟ್ಕೊಂಡು ಕಮರ್ಷಿಯಲ್ ಟಚ್ ಕೊಟ್ರೆ ಯಾರು ಮಾಡ್ತಾರೆ ಅನ್ಕೊಂಡೆ ನಾನು ಡೌಟಲ್ಲಿ ಹೋದೆ. ಬಟ್ ಸರ್ಗೆ ಕತೆ ಹೇಳಿದಾಗ ತುಂಬಾ ಇಷ್ಟ ಆಯ್ತು. ಚೆನ್ನಾಗೈತೆಪ್ಪ, ನಮ್ಮ ಕಡೆ ಯಾಕೆಂದ್ರೆ ನಮ್ಮ ಭಾಗದಲ್ಲೂ ಗೊರೂರು ಅನ್ನೋರು ಎಲ್ಲೋ ಕಾಣೆ ಹಾಕ್ಬಿಟ್ಟಿದ್ದಾರೆ ಇತ್ತೀಚೆಗೆ, ಮಾಡೋಣ. ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಜಾನಪದ ಸೊಗಡು ಇಟ್ಕೊಂಡು ಯಾವ್ದು ಸಿನಿಮಾಗಳು ಬರ್ತಾ ಇಲ್ಲ, ಮಾಡೋಣ ಅಂತ ಒಂದು ಧೈರ್ಯ ಕೊಟ್ರು. ಆ ಧೈರ್ಯದಿಂದ ಇವತ್ತು ಈ ಸಿನಿಮಾ ಆಗಿದೆ ಅಂದ್ರೆ ಮೇನ್ ಕಾರಣ ಚಿಕ್ಕೇಗೌಡರು. ಅವ್ರು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆದ್ರೆ ನಮ್ಮ ನೀಲ್ ಸರ್, ಅವರು ಸಿನಿಮಾಗಳನ್ನ ನಾನು ನೋಡ್ಕೊ ಬೆಳೆದವರು. ಸೆವೆನ್ ಅಂತ ಒಂದು ಸಿನಿಮಾ ಕೆಲಸ ಮಾಡಿದ್ದೀನಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ. ಆ ಸಿನಿಮಾದಲ್ಲಿ ರೀ ರೆಕಾರ್ಡಿಂಗ್ ನೋಡಿ ಅವ್ರು ದೊಡ್ಡ ಫ್ಯಾನ್ ನಾನು ಆಕ್ಚುಲಿ. ಸರ್ಗೆ ಕರೆದ್ಬಿಟ್ಟು ಬನ್ನಿ ಸರ್ ನಮ್ಮ ಸಿನಿಮಾಗೆ ನೀವು ಮ್ಯೂಸಿಕ್ ಮಾಡ್ಕೊಡ್ಬೇಕು ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. 3 ಸಾಂಗ್ ಮಾಡ್ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಸಾಂಗ್ನ ನಮ್ಮ ನಮ್ರಸಿ ಸರ್ ಬರ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ರು. ಓಪನಿಂಗ್ ಸಾಂಗು ಸಮಯವು ನಿನ್ನ ಬದುಕಿನ ಮಾಲೀಕ ಅಂತ ನಿನ್ನೆ ರಿಲೀಸ್ ಆಯ್ತು. ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಎ2 ಮ್ಯೂಸಿಕ್ ಅಲ್ಲಿ. ಹಾಗೆ ಇನ್ನೊಂದೆರಡು ಸಾಂಗ್ ಬಂದ್ಬಿಟ್ಟು ನನ್ನ ಸ್ನೇಹಿತರಾದ ಸಿದ್ದು ಶಿವರಾಮ್ ಅಂತ ಒಬ್ರು ಮಾಡಿದ್ದಾರೆ. ಇನ್ನೊಂದು ನಮ್ಮ ಶಾಂಕೆ ಅಂತ ಮಾಡಿದ್ದಾರೆ. 3 ಸಾಂಗ್ನು ಆಡಿದವರು ಅವಿನಾಶ್ ಶೆಟ್ಟಿ, ಸುನಿಲ್ ಗುಜವಾಡ ಮತ್ತೆ ಮಹೇಶ್ ನಾಯ್ಕಲ್ ಅಂತ. ಅದಾದ ನಂತರ ನಮ್ಮ DOP ಆಗಿ ಸದಾಶಿವ ಹಿರಮೆಟ್ ಮತ್ತೆ ರಾಜ್ ಕಡೂರ್ ಅವ್ರು ಮಾಡಿದ್ದಾರೆ. ಎಡಿಟಿಂಗ್ ವಿಭಾಗ ಬಂದ್ರೆ ನನ್ನ ಹಿಂದಿನ ಚಿತ್ರಕ್ಕೆ ಮಾಡಿದಂತ ವೆಂಕಿ UDV ಅವರೇ ಇದಕ್ಕೂ ಕಂಟಿನ್ಯೂ ಮಾಡಿದ್ದಾರೆ. ಹಾಗೆ ಇದಕ್ಕೆ ಒಂದು ಫೈಟ್ ಇದೆ, ಒಂದು ಮಾಸ್ ಮಾದರ್ ಮಾಡಿದ್ದಾರೆ ಫೈಟು. 3 ಸಾಂಗು ಕೊರಿಯೋಗ್ರಫಿ ನಾನೇ ಮಾಡಿದ್ದೀನಿ. ಅಂದ್ರೆ ಡ್ಯಾನ್ಸ್ ಇಲ್ಲ, ಕಂಪ್ಲೀಟ್ ಮಾಂಟೇಜಸ್ ಮೇಲೆ ಹೋಗುತ್ತೆ 3 ಸಾಂಗು. ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗಣೇಶಣ್ಣ ಆಗಿರ್ಬೋದು, ಹಾಗೆ ನಮ್ಮ ಸಾಗರ್, ಮತ್ತೆ ನಮ್ಮ ರವಿಶಂಕರ್ ಅವರು ತುಂಬಾ ಜನ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ರವಿ ಅವರು ಸಹ ಎಂಟೈರ್ ನನ್ನ ಟೆಕ್ನಿಕಲ್ ಟೀಮ್ ಶಕ್ತಿನೇ ಇವತ್ತು ಕಾಲಘಟ್ಟ ಇಲ್ಲಿವರೆಗೂ ಬಂದು ನಿಂತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಕಲಾವಿದರ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ನಾಯಕರಾಗಿ ನಮ್ಮ ಅಭಿದಾಸ್ ಸರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾರೆ ಸಿನಿಮಾದಲ್ಲಿ. ಫಸ್ಟ್ ಟೈಮ್ ಒಂದು ಬೇರೆ ತರ ಪಾತ್ರ, ಒಂದು ವಿಲೇಜ್ ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ಬೇರೆ ತರನೇ ಕಾಣಿಸ್ಕೊತಾರೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅವ್ರಿಗೆ ಪೇರಾಗಿ ಖುಷಿ ಅವ್ರು ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ನಮ್ಮ ನಿತಿಲ್ ಮಾಡಿದ್ದಾರೆ, ಹೊಸ ಹುಡುಗ. ಅವ್ರ ಪೇರಾಗಿ ಬಂದು ಖುಷಿ ಅವ್ರು ಮಾಡಿದ್ದಾರೆ. ಇದ್ರಲ್ಲಿ ಮೇನ್ ಆಗಿ ಸೋಬ್ರ ಸರ್ ಇದ್ದಾರೆ. ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಲಿ ಒಂದು ಗೌರವನ್ ಕಾಂತ ಇದರಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಹಾಗೆ ನಮ್ಮ ರಮೇಶ್ ಭಟ್ ಸರ್ ಇದ್ದಾರೆ, ಭವ್ಯ ಮೇಡಮ್ ಇದ್ದಾರೆ, ಪ್ರಶಾಂತ್ ನಟನ ಅವರಿದ್ದಾರೆ, ಮತ್ತೆ ರವಿ ಮಂಡ್ಯ ಅವರಿದ್ದಾರೆ, ಸೀತಾರಾಮ್ ಅವರಿದ್ದಾರೆ, ಮಜಾ ಬರುತ್ತಾ ಸೀತಾರಾಮ್ ಅವರು. ಒಂದಿಷ್ಟು ರಂಗಭೂಮಿ ಕಲಾವಿದರು ಇಟ್ಕೊಂಡು ಈ ಸಿನಿಮಾದಲ್ಲಿ ಮಾಡಿದೀವಿ. ಸೊ ಇನ್ನು 2 ದಿನ ಇದೆ ಸಿನಿಮಾ ರಿಲೀಸ್ಗೆ. ನಿಮ್ಮ ಸಪೋರ್ಟು ಎಲ್ಲ ಈ ಚಿತ್ರಕ್ಕೆ ಬೇಕು ಅಂತ ಕೇಳ್ಕೊತೀನಿ. ಏನಕ್ಕೆ ಇಷ್ಟು ಲೇಟಾಗಿ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಅಂದ್ರೆ ಗೊತ್ತಲ್ಲ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ನಡೆದಿರೋದು ಇವತ್ತು ಮರೆತು ಬಿಡ್ತಾರೆ. ಸೊ ಹಂಗಾಗಿ ಇನ್ನು 2 ದಿನ ಇರಂಗೆ ಮಾಡೋಣ ಅಂದ್ಬಿಟ್ಟು ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದೆ. ಸರಿಯಪ್ಪ ಅಂತ ಹೇಳಿದ್ರು. ಸೊ ಹಂಗಾಗಿ ಮಾಡಿದ್ದೀವಿ ಸರ್. ಸರ್ ಅದು ಏನಿಗೆ ಅಂದ್ರೆ, ನಾನು ಇವಾಗ ಚಿಕ್ಕ ವಯಸ್ಸಲ್ಲೆಲ್ಲ ನೋಡ್ಕೊ ಬಂದಿರೋದ್ರಿಂದ ಗುರುವ್ರ ಬಗ್ಗೆ ತುಂಬಾ ಅವಾಗ ಎಲ್ಲ ಡೈಲಿ ಕಾಣಿಸ್ಕೊತಾ ಇದ್ರು ಸರ್. ಭಿಕ್ಷೆ ಬೇಡಕ್ ಬರೋರು, ಗುರುವರು ಅಂದ್ರೆ ಅದೇನೆ, ಒಂದು ಭಿಕ್ಷೆ ಬೇಡವರು ಬಂದು ಒಂದು ಆಶೀರ್ವಾದ ಮಾಡೋರು. ಒಳ್ಳೇದಾಗ್ಲಿ, ಮಂತನ ಚೆನ್ನಾಗಿರ್ಲಿ, ಮದ್ವೆ ಆಗ್ಲಿ ಎಲ್ಲ ಆಶೀರ್ವಾದ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಕಾಣೆ ಹಾಕ್ಬಿಟ್ಟಿದ್ದಾರೆ ಗುರುವರು. ಎಲ್ಲೂ ಕಾಣಿಸ್ತಾ ಇಲ್ಲ ಅವರು. ಎಲ್ಲೋ ಜಾತ್ರೆ ದೇವಸ್ಥಾನಗಳು ಇಲ್ಲಿ ಮಾತ್ರ ಕಾಣಿಸ್ತಾ ಇದಾರೆ. ನಾನು ನೋಡ್ತಾ ಇತ್ತೀಚಿನ ದಿನಗಳಲ್ಲಿ ಈ ಕಾಲಘಟ್ಟದಲ್ಲಿ ಏನಾಗ್ಬಿಟ್ಟಿದೆ, ಈ ಮೊಬೈಲ್ ಇದೆಲ್ಲ ಬಂದ್ಮೇಲೆ ಅದನ್ನ ಕಂಪ್ಲೀಟ್ ಆಗಿ ಮರ್ತೇ ಬಿಟ್ಟಿದ್ದಾರೆ ಜನ. ಸೊ ನಾವು ಈ ಸಿನಿಮಾದಲ್ಲಿ ಏನ್ ಹೇಳಕ್ ಕೊಟ್ಟಿದೀವಿ ಅಂದ್ರೆ ಅದನ್ನ ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ ಅಂತ ಹೇಳಕ್ ಕೊಟ್ಟಿದ್ವಿ. ಖಂಡಿತ ಸರ್, ಖಂಡಿತ. ಈಗ ಉತ್ತರ ಕರ್ನಾಟಕದಲ್ಲಿ ಬಂದ್ರೆ ನಮ್ಗೆ ಮೈಲಾರ ಲಿಂಗೇಶ್ವರ ಅಂತ ಬಳ್ಳಾರಿ ಸೈಡ್ ಬರ್ತಾರೆ, ಅಲ್ಲಿ ಗುರುವರು ಅಂತಾರೆ ಅವ್ರನ್ನ. ನಮ್ಮ ಚಾಮರಾಜನಗರ ಭಾಗದಲ್ಲಿ ಬಂದ್ಬಿಟ್ಟು ಕಡಬಡಯ್ಯ ಅಂತಾರೆ. ಕಡಬಡಯ್ಯ, ಗೊಗ್ಗಯ್ಯ, ಗೊಜ್ಜಯ್ಯ ಅಂತ ಈ ತರ ಹೆಸರಲ್ಲಿ ಕರೆಸ್ತಾರೆ. ಅವ್ರಿಗೆ ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ದೀಕ್ಷೆ ಅಂತ ಕೊಟ್ಟಿರ್ತಾರೆ ಸರ್. ಆ ದೀಕ್ಷೆ ಅಂತ ಕೊಟ್ಟಾಗ ಅವರು ಆ ಪರಂಪರೆನ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಾನ್ ನೋಡಿದಂಗೆ ಅಲ್ಲಿ ಎಲ್ಲೂ ಆತರ ಕಾಣಿಸ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಬಟ್ ಅದನ್ನ ಉಳಿಸ್ಕೊಳ್ಳಿ ಅಂತ ಹೇಳಕ್ ಕೊಟ್ಟಿದ್ದೀನಿ ಸರ್. ಅದು ಒಂದು ಕಾಲಘಟ್ಟದ ಕಥೆ ಅದು. ಹಾ ಸರ್, ಟ್ರೂ ಲವ್ ಸ್ಟೋರಿ ಅಂದ್ರೆ ನಾನು ನೋಡಿರೋದನ್ನ ಹಾಕಿದ್ದೀನಿ ಸರ್ ಅಷ್ಟೇ. ನನ್ನ ಸರ್ಕಲ್ಲು ಆ ಬೆಳಗ್ಗೆ ಇರೋದನ್ನ ಇಟ್ಕೊಂಡು. ಇಲ್ಲ ಸರ್, ಇಲ್ಲಿ ಸರ್ 2 ಕತೆ ಹೇಳಿದೀನಿ ಸರ್. ಇಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಒಂದು ಜರ್ನಿ ನಡೆಯುವಂತ ಕತೆ ಇದು. 2 ಕತೆ ಓಪನ್ ಆಗುತ್ತೆ.
ಸೊ ಆ ತರ ಲವ್ ಸ್ಟೋರಿ ಏನಿಲ್ಲ. ಇಲ್ಲಿ ಗೊರವನ್ ಕಲ್ಚರೇ ಬೇರೆ. ನಾವು ಕಾಲಘಟ್ಟ ಅಂದ ತಕ್ಷಣ ಸರ್ ಇಲ್ಲಿ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಆಕ್ಚುಲಿ ಇದು ಒಂದು ಬಾಲ್ಯ ಕನೆಕ್ಟ್ ಆಗುತ್ತೆ, ಒಂದು ಯೌವನ ಕನೆಕ್ಟ್ ಆಗುತ್ತೆ, ಒಂದು ಹೋರಾಟ ಕನೆಕ್ಟ್ ಆಗುತ್ತೆ. ಮತ್ತೆ ನಾವು ಖುಷಿ ಇದ್ದ ಕಾಲಘಟ್ಟ ನೆನಪಾಗುತ್ತೆ, ದುಃಖ ಇದ್ದ ಕಾಲಘಟ್ಟಗಳಿಗೆ ಎಲ್ಲ, ಅಂದ್ರೆ ಎಲ್ಲಾ ಕಾಲಘಟ್ಟಲ್ಲೂ ಒಂದ್ಸಲ ಬಂದ್ ಹಿಂಗ್ ಹೋಗುತ್ತೆ ಸರ್. ಸೊ ಅದಕ್ಕೆ ನಾವು ಕಾಲಘಟ್ಟ ಅಂತ. ಇಲ್ಲ ಅದೇ ಇಲ್ಲ ಇಲ್ಲ ಅದಕ್ಕೆ ನೀಲ್ ಸರ್ ತುಂಬಾ ಚೆನ್ನಾಗಿ ಮಾಡಿದೆ ಸರ್. ಸಿನಿಮಾ ನೋಡಿದಾಗ ನಿಮ್ಗೆ ಅದ್ ಬೇರೆ ತರನೇ ಫೀಲ್ ಕೊಡುತ್ತೆ. ಅಷ್ಟು ಎಮೋಷನಲ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಆಕ್ಚುಲಿ ನಾನು ದೊಡ್ಡ ಫ್ಯಾನ್ ಅವ್ರಿಗೆ. ಕಾಲೇ ತಸ್ಮೈ ನಮಃ ಮತ್ತೆ 7 ಅಂತ. ಹ್ಞೂ ಸರ್, ಅದಕ್ಕೋಸ್ಕರನೇ ನಾನು ಇಲ್ಲ ಸರ್, ನಾನು ಅದು ವಿಷಯನೇ ಗೊತ್ತಿಲ್ಲ ಸರ್ ನನಗೆ. ಗೊರಗುಂಟೆ ಪಳ್ಳೆದು ಸರ್. ಈ ಟ್ರೇಲರ್ ಬಿಡ್ಬೇಕಾದ್ರೆ ನಮಗೆ ಸಿನಿಮಾ ಹೇಗಿದೆ ಅನ್ನೋದು ನಮ್ಗೆ ಒಂದ್ ಸ್ವಲ್ಪ ಗೊತ್ತಾಗುತ್ತೆ. ಟ್ರೇಲರ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಗೊರವ ಸಮುದಾಯದ್ದು ತೋರಿಸ್ತೀವಿ ಅಂತ ಹೊರಟಾಗ ನಮಗೆ ಟ್ರೇಲರ್ ನಲ್ಲಿ ಕಂಪ್ಲೀಟ್ ಲವ್ ಸ್ಟೋರಿ ಚೀಟಿಂಗ್ ಕಾಣಿಸ್ತೇವೆ ವಿನಃ ಗೊರವ ಸಮುದಾಯದ್ದು ನಮಗೆ ಚರ್ಚೆ ಆಗ್ಲಿಲ್ಲ. ಸೊ ಖಂಡಿತ ಈಗ ಟ್ರೈಲರ್ ಅಲ್ಲಿ ನಾ ಕಂಪ್ಲೀಟ್ ಗೊರವನ್ ಬಗ್ಗೆನೇ ಹೇಳ್ಬಿಟ್ರೆ ಜನ ನೋಡಲ್ಲ. ಸೊ ವಿಷಯ ಇಟ್ಟಿದ್ದೀನಿ ಸಿನಿಮಾದಲ್ಲಿ. ನಿಮ್ಗೆ ಒಂದು 40% ಸಿನಿಮಾದಲ್ಲಿ ಗೊರವನ್ ಬಗ್ಗೆನೇ ಇದೆ ಸಿನಿಮಾದಲ್ಲಿ. ಸೊ ಇಡೀ ಜನಪದನ ಹೇಳ್ಬಿಟ್ರೆ ಜನ ಅಲ್ಲ, ಮತ್ತೆ ಆ ಜನಪದ ಇಷ್ಟಪಡೋರ್ಗೆ ಅಥವಾ ಗೊರವ ಸಮುದಾಯಕ್ಕೆ ಹೇಗ್ ಗೊತ್ತಾಗುತ್ತೆ ನಿಮ್ ಸಿನಿಮಾದಲ್ಲಿ ಅದಿದೆ? ಇಲ್ಲ, ಒಂದು ಟೀಸರ್ ಮೊನ್ನೆ ಬಿಟ್ಟೆ, ಅದರಲ್ಲೂ ಇದೆ ಮೇಡಮ್ ಅದು. ಮತ್ತೆ ಸಾಂಗಲ್ಲೂ ಇದೆ. ಸೊ ಅದೆಲ್ಲ ಇದೆ ಮೇಡಮ್. ಅಷ್ಟಿಲ್ದೇನೆ ಈಗ ಮಾಡಿಲ್ಲ ನಾನು. ಸೊ ಟೀಸರ್ ಅಲ್ಲಿ ಇದೆ, ಮತ್ತೆ ಸಾಂಗಲ್ಲೂ ಹೇಳಕೊಟ್ಟಿದೀವಿ. ಈಗ ಮೊನ್ನೆ ಒಂದು ಸಾಂಗ್ ಬಿಟ್ಟಿದೀವಿ, ನೀನೇನೆ ನನ್ನ ದೇವತೆ ಅಂತ. ಸೊ ಅದರಲ್ಲೂ ಹೇಳಿದೀವಿ. ಸೊ ಜನಕ್ಕೆ ಸಿನಿಮಾದಲ್ಲಿ ಏನಿದೆ ಅಂತ ಗೊತ್ತಾದ್ರೆ ಪೂರ್ತಿ ಸಿನಿಮಾ ನೋಡೋದಕ್ಕೆ ಥಿಯೇಟರ್ ಬರ್ತಾರೆ. ಈಗ ನೀವು ಸಿನಿಮಾ ರಿಲೀಸ್ ಮಾಡ್ದಾದ್ಮೇಲೂ ಕೂಡ ಅದನ್ನ ರೀಚ್ ಮಾಡಿಸೋದಕ್ಕೆ ಏನಾದ್ರು ಒಂದ್ ಒಳ್ಳೆ ಕಂಟೆಂಟ್ ಇದೆ ಮೇಡಮ್ ಮೂಲಕ ಹೇಳ್ತೀರಾ. ಬಟ್ ನೀವು ಟ್ರೇಲರ್ ಅಲ್ಲಿ ಇವಾಗ ಹೇಳಿದ್ದೇನು ಅಂತಂದ್ರೆ ಎಲ್ಲ ಇಲ್ಲೇ ತೋರಿಸ್ಬಿಟ್ರೆ ಹೇಗೆ ಅಂತೀರಾ? ನೀವು ಅಟ್ಲೀಸ್ಟ್ ಟ್ರೇಲರ್ ಅಲ್ಲಿ ಇಟ್ಕೊಡ್ಲಿಲ್ವಲ್ಲ? ಇಲ್ಲ ಇಲ್ಲ, ಎರಡು ಕಡೆ ಬಂದು ಹೋಗುತ್ತೆ ಗೊರವನ್ ಬಗ್ಗೆ. ಇಲ್ಲ 3 ಕಡೆ ಬಂದು ಹೋಗುತ್ತೆ. ಬಟ್ ನಾನು ಅದಲ್ದೇನೆ ಸಪರೇಟ್ ಕಂಟೆಂಟ್ ವಿಡಿಯೋಗಳು ಮಾಡ್ಕೊಂಡಿದೀವಿ ಮೇಡಮ್. ಅದೆಲ್ಲ ಬಿಡ್ತಾ ಹೋಗ್ತಾ ಇದೀವಿ ಗೊರವನ್ ಬಗ್ಗೆ. ಸರ್ ನಾನು ಚಾಮರಾಜನಗರಕ್ಕೆ ಹೋಗಿ ಅದನ್ನ ರಿಸರ್ಚ್ ಮಾಡಿ ನಾನು ಮಾಡಿದ್ದು. ಯಾಕೆಂದ್ರೆ ಅವರೇ ಹೇಳಿದ್ದಂಗೆ ನಾವೆಲ್ಲ ದೀಕ್ಷೆ ಕೊಟ್ಟಿರ್ತೀವಪ್ಪ, ಚಿಕ್ಕ ವಯಸ್ಸಲ್ಲಿ ದೀಕ್ಷೆ ಅಂತ ಕೊಟ್ಟಿರ್ತೀವಿ. ಅದು ಒಂದು ವಯಸ್ಸಿಗೆ ಒಂದು 20 ಏಜ್ ಆದ್ಮೇಲೆ ಅವ್ರು ಅದನ್ನ ಕಂಟಿನ್ಯೂ ಮಾಡಬೇಕು ಗೊರವರ ಸಂಪ್ರದಾಯದಲ್ಲಿ. ಅದನ್ನ ಅಂದ್ರೆ ನಮ್ಮ ಕುಟುಂಬದಲ್ಲೇ ಮಾಡ್ತಾ ಇಲ್ಲ ಅದನ್ನ ಅಂತ ಅವರೇ ಹೇಳಿದಾಗ, ಯಾಕೆಂದ್ರೆ ನಾವು ನೋಡ್ಕೊ ಬಂದಿರೋರು ಸರ್. ನಾವು ಒಳ್ಳೆಯವರಾಗಿ ನಾವು ನೋಡ್ಕೊ ಬಂದು ಅದನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು ನಮಗೂ ಒಂದಿದು. ಸಿನಿಮಾದವರಾಗಿ ಬರೀ ಕಮರ್ಷಿಯಲ್ ಸಿನಿಮಾಗಳು ಬರ್ತಾನೆ ಇರ್ತವೆ, ವಾರಕ್ಕೆ ಸಿನಿಮಾ ಈ ಸಿನಿಮಾ ಬರ್ತಾರೆ. ಬಟ್ ಈ ತರ ಒಂದು ಸಿನಿಮಾ ಇಟ್ಕೊಂಡು ಒಂದು ಕಮರ್ಷಿಯಲ್ ಟಚ್ ಕೊಡೋಣ ಅನ್ನೋದು ಒಂದು ಇನ್ನೊಂದು ಪ್ಲೇಸ್ ಹೇಳಿದ್ರೆ, ಈಗ ಅದೇ ಬಳ್ಳಾರಿ ಜಿಲ್ಲೆ ಅಲ್ಲಿ ಒಂದು ತುಂಬಾ ದೊಡ್ಡ ಇದೆ ಸಂಪ್ರದಾಯ. ಹೌದು ಸರ್, ಹೌದು. ಆ ಕಲ್ಚರ್ ಏನಾದ್ರು ಇನ್ಸ್ಪಿರೇಷನ್ ಆಯ್ತಾ? ಅಲ್ಲಿ ಏನಾದ್ರು ಸ್ಟಡಿ ಮಾಡಿದ್ರೆ? ಇಲ್ಲ ಸರ್, ನಾವು ಉತ್ತರ ಕರ್ನಾಟಕ ಅಲ್ಲ ಆಕ್ಚುಲಿ. ನಾನು ಬಂದು ಈ ಕಡೆ ನಂಜನಗೂಡು ಭಾಗ, ಚಾಮರಾಜನಗರ, ಅಕ್ಕಡಪಡೆಯ ಬಗ್ಗೆ ಅಲ್ಲಂದ್ರೆ ಅಲ್ಲಿ ಅದೆಲ್ಲ ವಿಚಾರಿಸ್ಕೊಂಡಿದ್ವಿ ಸರ್. ಆ ಕಾರಣಕ್ಕೆ ಕೇಳಾಯ್ತು ಅನ್ನೋದನ್ನ ಒಂದು ಲೈನ್ ನಲ್ಲಿ ಹಾಕಿದ್ದೀನಿ ಸರ್. ಹೌದು ಸರ್, ಅದನ್ನು ಬಳಸ್ಕೊಂಡಿದ್ದೀನಿ ಸರ್. ನೀವು ಹೇಳೋದಕ್ಕೆ ಖಂಡಿತ ಅದೇ ಪ್ಲಾನಿಂಗ್ ಅಲ್ಲಿ ಇದೀವಿ ಸರ್ ಈಗ. ಖಂಡಿತ ಸರ್. ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ಸಿನಿಮಾ ಒಂದ್ ಹಂತಕ್ಕೆ ತಗೊಂಡು ಹೋಗುತ್ತೆ ಸರ್. ವಿಜಯ್ ಸಿನಿಮಾಸ್ ಸರ್ ಬಂದಿಲ್ಲ ಅನ್ಸುತ್ತೆ ಅವರು. ಇಲ್ಲ, ಅವರು ಪಾಪ ವಿಜಯ್ ಸರ್ ತುಂಬಾ ನಮಗೆ ಸಪೋರ್ಟ್ ಮಾಡ್ತಾ ಇದ್ರು ಸರ್. ಇಲ್ಲ ಖಂಡಿತ. ಆಕ್ಚುಲಿ ವಿಜಯ್ ಸರ್ ನಾವು ಹೇಳಿದಷ್ಟು ಥಿಯೇಟರ್ಗಳು ನಾವು ಎಲ್ಲೆಲ್ಲಿ ಕೇಳಿದ್ವಿ ಅಲ್ಲೇ ಕೊಟ್ಟಿದ್ದಾರೆ ಸರ್. ಆ ವಿಷಯದಲ್ಲಿ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಸರ್ ವಿಜಯ್ ಸರ್. ಸರ್ ಥಿಯೇಟರ್ ಬಂದು 60 ಥಿಯೇಟರ್. ಹೌದು ಸರ್, ಹೌದು. ಖಂಡಿತ ಸರ್, ಹೌದು ಸರ್. ಥ್ಯಾಂಕ್ ಯು ಸರ್. ಸರ್ ಕಾಲಘಟ್ಟ ನಾನೇ ಸರ್. ಕಾಲಘಟ್ಟಗಳಲ್ಲಿ ಬರ್ತಿದ್ದ ಖಂಡಿತ ಸರ್, ಇವಾಗಿಲ್ಲ. ಖಂಡಿತ ಹೌದು ಸರ್, ಸತ್ಯ. ಈಗಿನ ಜನರೇಷನ್ ಅಲ್ಲೇ ಹಾ ಸರ್, ಕಾಲಘಟ್ಟ, ಇವತ್ತಿನ ಜನರೇಷನ್ ಕಾಲಘಟ್ಟ ಅಂದ್ರೆ ಯಾರು ಸತ್ಯ ಸರ್, ಸತ್ಯ ಸರ್. 100% ಎಲ್ರಿಗೂ ಕನೆಕ್ಟ್ ಆಗುತ್ತೆ ಸರ್. ಅದು ಎಲ್ಲರ ಕಾಲಘಟ್ಟನೂ ಒಂದ್ಸಲ ಹೋಗಿ ಹಿಂಗ ಆಚೆ ಬರ್ತೀವಿ ಸರ್ ಅಷ್ಟೇ. ಕಾಲಘಟ್ಟದಲ್ಲಿ ನಿರ್ಮಾಪಕರಿಗೆ
ಅಷ್ಟೇ ಸರ್. ಅವ್ರಿಗೆ ಒಳ್ಳೇದಲ್ಲ ಸರ್, ಅಷ್ಟೇ ನಾ ಕೇಳೋದು. ಫುಲ್ ತುಂಬ ಸೆಲ್ಫ್ 100% ಅವ್ರಿಗೆ ಒಳ್ಳೇದಾದ್ರೆ ನಾವು ಗೆದ್ದಂಗೆ ಸರ್, ಅಷ್ಟೇ. ಇಡೀ ತಂಡ ಗೆದ್ದಂಗೆ ಸರ್, ಒಂದು ಲೈಫ್ ಖಂಡಿತ ಸರ್. ಇಡೀ ತಂಡನೇ ಗೆದ್ದಂಗೆ ಅಲ್ಲ ಸರ್, ನಿರ್ಮಾಪಕ ಗೆದ್ದಂಗೆ. ಥ್ಯಾಂಕ್ ಯು ಸರ್.